ನಾಮ ಇವೆರಡನ್ನೂ ಅದು ಹೇಳುವ ಪ್ರಯತ್ನ ಮಾಡ್ತಾ ಇದೆ. ಹೇಳ್ತಾರೆ ಡಿಕೇಡ್ ಆಫ್ ಡಿಸಾಸ್ಟರ್ಸ್ ಅಂದ್ರೆ ಅವ್ರು ಹೇಳ್ತಿದ್ದಾರೆ 2000ದಿಂದ ಆರಂಭ ಆಗಿ ಕೊನೆಗೂ ಮುಗಿತಾನೆ ಇಲ್ಲ, ಈ ಚಾಲೆಂಜಸ್ ಮುಗಿತಾ ಇಲ್ಲ ನಮ್ಗೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಮನುಕುಲಕ್ಕೆ ಏನೋ ಒಂದು ಸವಾಲ್ ಆಗಿದೆ. ಈಗ ಒಂದು ಕರೋನಾ ಪ್ಯಾಂಡಮಿಕ್ ಆಯ್ತು, ಈಗ ಅದರಿಂದ ಹೊರಗೆ ಬಂದ್ವಿ, ಈಗ ಯುದ್ಧದ ಪರಿಣಾಮವಾಗಿ ನಮ್ಗೆ ಈಗ ಎನರ್ಜಿ ಕ್ರೈಸಿಸ್ ಆರಂಭ ಆಗಿದೆ ಅಂತ. ಒಂದ್ ವೇಳೆ ಈಗ ಎನರ್ಜಿ ಕ್ರೈಸಿಸ್ ಪ್ರಾಬ್ಲಮ್ ಸಾಲ್ವ್ ಆಗದೆ ಇದ್ರೆ ನಮ್ಗೆ ಅಭಿವೃದ್ಧಿ ಇಷ್ಟು ದಿನ ಏನ್ ಸಾಧಿಸಿದ್ವಿ, ಕಳೆದ ದಶಕದಲ್ಲಿ ಏನ್ ಅಭಿವೃದ್ಧಿ ಸಾಧಿಸಿದ್ವಿ, ಅದು ರಿವರ್ಸ್ ಆಗಿ ಪಾವರ್ಟಿಗೆ ಮತ್ತೆ ಜನ ಹೋಗ್ಬೋದು. ಅಂದ್ರೆ ಈಗ ಸಾಕಷ್ಟು ಜನ, ಈಗ ನನಗೆ ಒಂದು ಅಂಕಿಅಂಶ ಕೊಡ್ಬೋದು, ಬಡತನದ ರೇಖೆಗಿಂತ ವಿಶ್ವದಲ್ಲಿ ಏನಾಗಿತ್ತು ಅಂತಂದ್ರೆ ಮೊದಲು 11.2% ಜನ 2014ರಲ್ಲಿ ಅಂತ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಬಡತನದ ರೇಖೆಗಿಂತ ಕೆಳಗಿದ್ರು. $2.25 ಪರ್ ಡೇ ಲೆಕ್ಕ ಹಾಕಿ ಹೇಳಿದ್ರು. ಆ ಲೆಕ್ಕದಲ್ಲಿ 729 ಮಿಲಿಯನ್ ಅಷ್ಟು ಜನ ಬಡತನದ ರೇಖೆಗಿಂತ ಕೆಳಗಡೆ ಇದ್ರು. ಈ ಕೋವಿಡ್ ಬಂದ ಮೇಲೆ ಏನಾಯ್ತು, ಒಂದು 100 ಮಿಲಿಯನ್ ಅಂದ್ರೆ ಒಂದು 10 ಕೋಟಿ ಜನ ಮತ್ತೆ ಬಡತನದ ರೇಖೆಗೆ ಒಳಗಡೆ ಹೋದ್ರು ಆ ಸಂದರ್ಭದಲ್ಲಿ. ಆ ತರದ ಒಂದು ಪರಿಣಾಮ ಆಯ್ತು. ಈಗ ಅದರಿಂದ ಸುಧಾರಿಸ್ಕೊಳ್ತಾ ಇದೆ. ಈಗ ವಿಶ್ವ ಹೊರಗಡೆ ಬಂತು, ಮತ್ತೆ ಈಗ ವಿಶ್ವದಲ್ಲಿ 8.5% ಅಷ್ಟು ರಫ್ಲಿ ಒಂದು ಬಡತನದ ಕೆಳಗಡೆ ಇರುವಂತ ಜನರ ಸಂಖ್ಯೆ ಬಂದಿದೆ. ಭಾರತದಲ್ಲಿ ಅದು 2.5% ಬಂದಿದೆ. ನೀವು ಒಂದ್ ವೇಳೆ $2.25 ಲೆಕ್ಕದಲ್ಲೇ ತಗೊಂಡ್ರೆ. ಸೊ ಈ ತರದೊಂದು ಸನ್ನಿವೇಶ ಇರುವಾಗ ನೀವು ಮತ್ತೆ ಏನಾದ್ರೂ ನೀವು ಸಾಲ್ವ್ ಮಾಡಕ್ ಆಗದೆ, ಇದು ವಿಶ್ವಕ್ಕೆ ಒಂದು ರೀತಿಯಲ್ಲಿ ಕರೆ ಕೊಟ್ಟಿರುವಂತದ್ದು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಲ್ಲ ರಾಷ್ಟ್ರಗಳು ಸೇರಿ ಈಗ ಅದನ್ನೇನಾದ್ರು ನಾವು ಕ್ರೈಸಿಸ್ ನ ಎಂಡ್ ಮಾಡದೇ ಇದ್ರೆ ನಾವು ಸಾಕಷ್ಟು ಜನರನ್ನ ಮತ್ತೆ ಬಡತನದ ಕೂಪಕ್ಕೆ ತಳ್ತಾ ಇದ್ದೀವಿ. ಇಷ್ಟು ದಿನದಿಂದ ನಾವೇನು ಜಾಗತಿಕ ಅಭಿವೃದ್ಧಿಯಿಂದ ಗಳಿಸಿದ ಲಾಭವನ್ನೆಲ್ಲ ಕಳೆದುಕೊಳ್ತೀವಿ. ಜಾಗತೀಕರಣದಿಂದ ಆದಂತ ಲಾಭ ಮತ್ತೆ ಏನು ವಿಶ್ವದಲ್ಲಿ ಆಗಿರುವಂತ ಅಭಿವೃದ್ಧಿ ಇದೆಯಲ್ಲ, ಇದೆಲ್ಲವನ್ನ ಕಳ್ಕೊಳ್ತೀವಿ. ಹಾಗೇನೆ ಅನೇಕ ಜನ ಬಡತನಕ್ಕೆ ದುಡಲ್ಪಟ್ಟಿದ್ರೆ ಆಗ ನಾವು ಗಳಿಸಿರುವಂತ ಯಶಸ್ಸೆಲ್ಲವೂ ವಿಫಲ ಆಗತ್ತೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾರೆ. ಸೊ ಇದಕ್ಕೆ ಅನೇಕ ಕಾರಣಗಳನ್ನ ನಾವು ಗುರುತಿಸಬಹುದು. ಯಾಕೆ ಈ ತರ ಆಯ್ತು ಏನು ಅನ್ನುವಂಥದ್ದಕ್ಕೆ. ಯಾಕಂದ್ರೆ ಈಗ ನಾವು ಎನರ್ಜಿ ಕ್ರೈಸಿಸ್ ಬಗ್ಗೆ ಮಾತಾಡುವಾಗ್ಲೂ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತೊಂದರೆ ಆಗಿದೆ. ಇದು ನಾವು ಬರೀ ಭಾರತಕ್ಕೆ ತೊಂದರೆ ಆಗಿದೆ ಅನ್ನುವಂಥದ್ದಲ್ಲ. ಯಾಕೆಂತಂದ್ರೆ ಇರಾನ್ ಇಂದ ಹೆಚ್ಚು ಕಮ್ಮಿ ಡಿಸ್ರಪ್ಟ್ ಆಗಿರುವಂತದ್ದು ಆ ಕಡೆಯಿಂದ ನಮ್ಗೆ 18.4 ಮಿಲಿಯನ್ ಬ್ಯಾರಲ್ ಪ್ರತಿದಿನ ಇತ್ತೀಚಿನ ಅಂಕಿಅಂಶ ಅದನ್ನ ವರದಿ ಹೇಳ್ತಾ ಇದೆ. ಅಂದ್ರೆ ಪ್ರತಿ ಇದಕ್ಕೆ 110 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಒಂದ್ ವರ್ಷಕ್ಕೆ LNG ನಮ್ಗೆ ಕಡಿಮೆ ಆಗುತ್ತೆ. ಈ ತರ ಇದಾಗೋದ್ರಿಂದ ಟ್ರೇಡ್ಗೆ ತೊಂದರೆ ಆಗಿದೆ. ಹಾಗೇನೆ ಒಂದು 30% ಇದು ಫರ್ಟಿಲೈಸರ್ಸ್ ವಿಶ್ವದಲ್ಲಿ ಏನ್ ಟ್ರೇಡ್ ಆಗ್ತಾ ಇತ್ತು ಅದಕ್ಕೆ ಇದು ಅಫೆಕ್ಟ್ ಆಗಿದೆ ಅಂತ. ಸೊ ಅಂದ್ರೆ ಇದು ಕೇವಲ ಭಾರತದ ಸಮಸ್ಯೆ ಅಲ್ಲ, ವಿಶ್ವದಾದ್ಯಂತ ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಸೇರಿ ಇದಕ್ಕೆ ಒಂದು ಪರಿಹಾರ ಕಂಡುಕೋಬೇಕು. ಹೊರ್ಮುಜ್ ಜಲಸಂಧಿಯನ್ನ ನಾವು ಏನು ಅದಕ್ಕೆ ಕಪಿಪುಷ್ಟಿಯಿಂದ ಅದನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂಥದ್ದು ದಿಗ್ಬಂಧನ ಟ್ರಂಪ್ ಹಾಕಿದ್ರು ಆಯ್ತು, ಅವ್ರು ಅದಕ್ಕೆ ಇಲ್ಲ ಈಗ ನಾವು ಯುದ್ಧದ ಕಾರಣದಿಂದ ಬಿಡಲ್ಲ ಅಂದ್ರೆ ಎರಡು ಅಂತ ಅಲ್ಲ. ಈಗ ನೋಡಿ, ಬಡತನನ ನಾವು ಅನೇಕ ರೀತಿಲಿ ನಾವು ಎಕನಾಮಿಕ್ಸ್ ಅಲ್ಲಿ ಹೇಳ್ತೀವಿ ಅಬ್ಸಲ್ಯೂಟ್ ಪಾವರ್ಟಿ, ರಿಲೇಟಿವ್ ಪಾವರ್ಟಿ ಅಂತ ಕರಿತೀವಿ. ಅಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಅಲ್ಲಿ ನಾವು ಮಾತಾಡ್ತಾ ಇದ್ವಿ. ಅಂದ್ರೆ $2,100 ಅರ್ಬನ್ ಪ್ರದೇಶದಲ್ಲಿ ಒಬ್ಬ ಅನುಭೋಗ ಮಾಡದೇ ಇದ್ರೆ ಅವ್ರನ್ನ ನಾವು ಬಡವ ಅಂತ ಕರೀತಾ ಇದ್ವಿ. ಅದೇ ರೂರಲ್ ಪ್ರದೇಶದಲ್ಲಿ 2,400 ಕ್ಯಾಲರಿ ಅನುಭೋಗ ಮಾಡದೇ ಇದ್ರೆ ಪ್ರತಿದಿನ ಅವ್ರನ್ನ ಬಡವರು ಅಂತ ಒಂದು ವ್ಯಾಖ್ಯಾನ ಇತ್ತು. ಈಗ ಅದನ್ನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಗೆ ಕನ್ವರ್ಟ್ ಮಾಡಿದೀವಿ. ಎಷ್ಟು ಪ್ರತಿದಿನ ಅವ್ರು ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅಂತ. ಅದಕ್ಕೆ ನಮ್ಗೆ ಸಾಕಷ್ಟು ವ್ಯಾಖ್ಯಾನಗಳಿದೆ. ಒಬ್ರು $36 ಪ್ರತಿದಿನ ಅಂತ ಹೇಳಿದ್ದಾರೆ, ಒಂದು $42 ಬಂದಿದೆ. ಇದೆಲ್ಲವೂ ತೆಂಡೂಲ್ಕರ್ ಅವರ ವರದಿಯಿಂದ ಆರಂಭ ಆಗಿದ್ದು ಕಾಂಟ್ರವರ್ಸಿ. ಆಮೇಲೆ ರಂಗರಾಜನ್, ಈ ತರದ್ದು ಅನೇಕ ವ್ಯಾಖ್ಯಾನಗಳಿದೆ. ಆದ್ರೆ ಈಗ ಸದ್ಯಕ್ಕೆ ನಮ್ಗೇನು ಅಂತಂದ್ರೆ ಈಗ ಎಲ್ಲರೂ ಒಪ್ಪುವಂತಹ ವ್ಯಾಖ್ಯಾನ ಯಾವುದು ಅಂತಂದ್ರೆ ವಿಶ್ವ ಬ್ಯಾಂಕ್ ಕೊಡುವಂತ ವ್ಯಾಖ್ಯಾನ. ವಿಶ್ವ ಬ್ಯಾಂಕ್ ಏನ್ ಮಾಡ್ತಾ ಇದೆ, ಪ್ರತಿದಿನ ಏನು $2.25 ಒಬ್ರು ಅನುಭೋಗ ಮಾಡದೇ ಇದ್ರೆ, ಅದು ಅವ್ರು ಹೇಳ್ತಿರೋದು ಇದು 2019 ಪ್ರೈಸಸ್ ಅಲ್ಲಿ, ಅಂದ್ರೆ 2019 ಪ್ರೈಸಸ್ ಅಂದ್ರೆ PP ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ಅಷ್ಟಕ್ಕಿಂತ ಕಡಿಮೆ ಅನುಭೋಗ ಮಾಡಿದ್ರೆ ಅಂತ. ಈಗ ಅದನ್ನ ಅವರು $3.25 ಕೂಡ ಮಾಡಿದ್ದಾರೆ. ಅಂದ್ರೆ ಒಂದು ತುಂಬಾ ಅತಿ ಕಡು ಬಡತನ ಅಂತ ಮಾಡಿ ಒಂದಷ್ಟು ವ್ಯಾಖ್ಯಾನವನ್ನ ಬದಲಾಯಿಸಿದ್ದಾರೆ. ಈಗ ನೋಡಿ, ಮತ್ತೇನು ಅಂದ್ರೆ ಈಗ ಅಮೆರಿಕದಲ್ಲಿ ಬಡತನ ಇಲ್ವಾ ಅಂದ್ರೆ ಅಮೆರಿಕದಲ್ಲಿ ಕೂಡ ಬಡತನ ಇರುತ್ತೆ. ಆದ್ರೆ ಅಲ್ಲಿ ಅದು ರಿಲೇಟಿವ್ ಬಡತನ ಆಗಿರುತ್ತೆ. ಅಂದ್ರೆ ಇವ್ರಿಗೆ ಇಷ್ಟು ಅತಿ ಬಡವರಲ್ಲಿ ಎಷ್ಟು ಸಂಪಾದಿಸ್ತಾ ಇದ್ದಾರೆ, ಅತಿ ಶ್ರೀಮಂತರಿಗಿಂತ ಎಷ್ಟು ದೂರದಲ್ಲಿದ್ದಾರೆ ಅನ್ನುವಂತ ಕಂಪ್ಯಾರಿಸನ್ ಅಲ್ಲಿರುತ್ತೆ. ನಮ್ಮಲ್ಲಿ ಏನು ಅಂತಂದ್ರೆ ಅವರಿಗೆ ಬೇಸಿಕ್ ಅಗತ್ಯತೆಗಳನ್ನೇ ಆಗದೆ ಇರುವಂತವ್ರು, ಪೂರೈಸ್ಲಿಕ್ಕೆ ಆಗದೆ ಇರೋರು ಎಷ್ಟು ಜನ ಅಂತ ನಾವು ಮಾತಾಡ್ತಾ ಇರ್ತೀವಿ. ಇವೆರಡು ಬೇಸಿಕ್ ವ್ಯತ್ಯಾಸ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಅದಿರುತ್ತೆ. ಈಗ ಇನ್ನೊಂದೇನಂತಂದ್ರೆ
ಈ ಒಂದು ವಿಶ್ವ ಬ್ಯಾಂಕ್ ಕೂಡ ಇದನ್ನ ಪ್ರತಿ ವರ್ಷ PPP ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ, ನಮ್ಮ ದೇಶ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದ್ರೆ ಒಂದು ಹೇಳ್ಬಿಡ್ತೀನಿ ನಾನು, $1ಗೆ ಅಲ್ಲಿ ಏನ್ ಪರ್ಚೇಸ್ ಮಾಡ್ಬೋದು, ನಮ್ಮ ದೇಶದಲ್ಲಿ $1ಗೆ ಈಗ 96-97 ಇದ್ರೆ $97 ನಾವ್ ಏನ್ ಪರ್ಚೇಸ್ ಮಾಡ್ಬೋದು ಇಲ್ಲಿ, ಅಲ್ಲಿ ಏನ್ ಪರ್ಚೇಸ್ ಮಾಡ್ಬೋದು $1ಗೆ. ಸೊ ಅವೆರಡನ್ನೂ ಒಂದು ಬಾಸ್ಕೆಟ್ ಅಲ್ಲಿ ಹಾಕಿದ್ರೆ ಅಲ್ಲಿ ಕೊಂಡ್ಕೊಳ್ಳುವ ಶಕ್ತಿ, ಇಲ್ಲಿ ಕೊಂಡುಕೊಳ್ಳುವಂತ ಶಕ್ತಿಯನ್ನ ನಾವು ಕಂಪೇರ್ ಮಾಡಿ ನಾವು ಹೇಳ್ತಾ ಇರ್ತೀವಿ. ಸೊ ಈ ತರದ ಒಂದು ಕಂಪ್ಯಾರಿಸನ್ಗೆ ಪರ್ಚೇಸಿಂಗ್, ಅದನ್ನ ವಿಶ್ವ ಬ್ಯಾಂಕೇನೆ ಅವರು ನಮ್ಗೆ ಅಂಕಿಅಂಶ ಕೂಡ ಕೊಡ್ತಾರೆ, ಎಷ್ಟು ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ಎಷ್ಟು ಹಣ ಇದ್ರೆ $1 ಈಕ್ವಲೆಂಟ್ ಅಂತ. ಈ ತರದ ಮಾಡಿ ಈಗ ಅಂಕಿಅಂಶಗಳು ಹೊರಗೆ ಬರ್ತಾ ಇದೆ. ಈಗ ಒಂದು ಇದು ಸ್ಥಾನಮಾನದ ಬಗ್ಗೆ ಮಾತಾಡ್ತಾರೆ, GDPಯ ವಿಚಾರದಲ್ಲಿ ನಾವು 4ನೇ ಸ್ಥಾನದಲ್ಲಿ ಇದ್ವಿ, ಈಗ 6ಕ್ಕೆ ಹೋದ್ವಿ ಅನ್ನುವಂತ ವಿಚಾರಗಳಿದೆ. ಇಲ್ಲಿ ಗಮನಿಸಬೇಕಾಗೋದೇನು ಅಂತಂದ್ರೆ, ನಮ್ಮ GDPಯ ಮೌಲ್ಯ ಡಾಲರ್ ಅಲ್ಲಿ ಅಳೆದಾಗ ಕಡಿಮೆ ಆಗ್ತಾ ಇದೆ ಆಗ್ಲಿ, ಯಾಕಂದ್ರೆ ರುಪಿಯ ಮೌಲ್ಯ ಕುಸಿತಾ ಇದೆ. ರೂಪಾಯಿಯನ್ನ ಮೌಲ್ಯ ಯಾಕೆ ಕುಸಿತಾ ಇದೆ ಅನ್ನೋಂಥದ್ದು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಟ್ರೇಡ್ ಸರ್ಪ್ಲಸ್ ಇಲ್ಲ, ಟ್ರೇಡ್ ಡೆಫಿಸಿಟ್ ಇದೆ ಭಾರತ ದೇಶದಲ್ಲಿ. ಹೆಚ್ಚು ಕಮ್ಮಿ $333 ಬಿಲಿಯನ್ ಅಷ್ಟು ಟ್ರೇಡ್ ಡೆಫಿಸಿಟ್ ಆಗಿದೆ ಕಳೆದ ವರ್ಷ ಭಾರತದಲ್ಲಿ. ಇದು ಇನ್ನೂ ಹೆಚ್ಚಾಗ್ತಾ ಇದೆ ಯುದ್ಧದ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ರುಪಿಯ ಮೌಲ್ಯ ಕುಸಿತಾ ಇದೆ. ಹಂಗಾಗಿ ನಮ್ದು ಡಾಲರ್ಗೆ ಹೋಲಿಸಿದಾಗ, ನಾವ್ ಯಾವಾಗ $1 ಟ್ರಿಲಿಯನ್ ಮಾತಾಡ್ತಿರ್ತೀವಿ, ಅದಕ್ಕೆ ಹೋಲಿಸಿದಾಗ ನಮ್ದು ಆಕ್ಚುಲಿ $4.23 ಟ್ರಿಲಿಯನ್ ಇತ್ತು. ರುಪಿಯ ಮೌಲ್ಯ ಕಡಿಮೆ ಆಗಿದ್ದರಿಂದ ಅದು ಕಡಿಮೆ ಆಗಿದೆ. ಆದ್ರಿಂದ ನಮ್ಗೆ ಸ್ಥಾನಮಾನ 4th ಇಂದ 6th ಗೆ ಹೋಗಿರ್ತೀವಿ. ಅದನ್ನ ವಾಪಸ್ ಬರೋದು ಒನ್ಸ್ ನಮ್ ರುಪಿ ಸ್ಟೆಬಿಲೈಸ್ ಆದ್ರೆ ಅದೇನು ಅದದ್ದು ಮತ್ತೆ ನಮ್ಮ ಮೊದಲಿನ ಸ್ಥಾನಕ್ಕೆ ಹೋಗ್ತೀವಿ. ಅದರ ಬಗ್ಗೆ ವಿಚಾರ ನನ್ಗೆ ಏನೋ ಅಷ್ಟು ಕಷ್ಟ ಅನ್ಸಲ್ಲ. ಆದ್ರೆ ಬಿಕ್ಕಂತ ವಿಚಾರಗಳನ್ನ ನೀವೇನ್ ರೈಸ್ ಮಾಡಿದ್ರಿ, ಬೇರೆ ದೇಶಗಳಿಗೆ ಹೋಲಿಸಿದಾಗ, ಚೈನಾಗೆ ಹೋಲಿಸಿದಾಗ ಭಾರತದ ಪರ್ ಕ್ಯಾಪಿಟಲ್ ಎಲ್ಲಿದ್ದೀವಿ ನಾವು ಅನ್ನೋಂತ ಮಾತನಾಡುವಾಗ ಖಂಡಿತ ಸಾಕಷ್ಟು ಸುಧಾರಣೆ ಆಗಿದೆ, ಇನ್ನೂ ತುಂಬಾ ಆಗ್ಬೇಕಾಗಿದೆ. ಈಗ ಗಳಿಸಿರುವುದು ಎಷ್ಟಿದೋ ಅದರ 10ರಷ್ಟು, ಅದನ್ನು 20ರಷ್ಟು ನಾವೀಗ ಗಳಿಸ್ಬೇಕಾಗಿದೆ. ಅದಕ್ಕಾಗಿ ಪ್ರಯತ್ನಗಳು ನಡಿಬೇಕು. ಏನಂದ್ರೆ ಮೇನ್ ಏನು, ಚೈನಾ ಆರ್ಥಿಕತೆ ಅವರು ನಮ್ಗಿಂತ ಬೇಗ ಉದಾರೀಕರಣಕ್ಕೊಳಗಾದ್ರು, ಮತ್ತೆ ಅಲ್ಲಿ ಕಂಟ್ರೋಲ್ಡ್ ಎಕಾನಮಿ ಇದೆ, ಕಮ್ಯುನಿಸ್ಟ್ ಆದ್ರೇನು ಅವರು ಕಂಟ್ರೋಲ್ಡ್ ಮಾರ್ಕೆಟ್ ಎಕಾನಮಿ ಅಂತ ಕರ್ಕೊಳ್ತಾರೆ ಅವರು. ಸೊ ಹಂಗಾಗಿ ಅವರು ಮಾರ್ಕೆಟ್ ಎಕಾನಮಿನ ಅವ್ರು 79 ಅಲ್ಲೇನೆ ಅವ್ರು ಪ್ರವೇಶ ಮಾಡಿದ್ರು, 1979 ಅಲ್ಲಿ. ಭಾರತ ನಾವೆಲ್ರಿಗೂ ಗೊತ್ತಿರೋಂಗೆ 1991 ಒಂದು ಸ್ಟೇಜ್ಗೆ ನಾವು ಹೋದ್ವಿ. ಅನಂತರ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್, ಈ ತರದ ರಿಫಾರ್ಮ್ಸ್ ಒಂದೊಂದೇ ಮಾಡ್ತಾ ಇದ್ರೂ ಇನ್ನು ನಾವು ಪೂರ್ಣವಾಗಿ ಆ ಮಟ್ಟದ ರಿಫಾರ್ಮ್ಸ್ ಇನ್ನು ನಾವು ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ವಲ್ನರಬಲ್ ಗ್ರೂಪ್ಸ್ ಜಾಸ್ತಿ ಇತ್ತು, ಇನ್ಕ್ಲೂಸಿವಿಟಿ ಕಡಿಮೆ ಇತ್ತು, ಎಲ್ಲರನ್ನ ಒಳಗೊಳ್ಳುವ ಅಭಿವೃದ್ಧಿ ಮಾಡಿರ್ಲಿಲ್ಲ. ಸೊ ಎಲ್ಲರನ್ನ ಒಳಗೊಳ್ಳುವ ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಸೊ ಚಾಲೆಂಜಸ್ ಜಾಸ್ತಿ ಭಾರತಕ್ಕೆ. ಸೊ ಹಂಗಾಗಿ ಒಂದೊಂದೇ ಫೇಸ್ ಅನ್ನ ರೀಚ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಏನಂದ್ರೆ ಎಲ್ಲರೂ ಜೊತೆ ಆಗ್ಬೇಕು ಈ ವಿಚಾರದಲ್ಲಿ. ಎಲ್ಲರೂ ಜೊತೆ ಆದಾಗ ಯುದ್ಧದ ಅಗ್ರೀಡ್. ಚೈನಾ ನೋಡಿ ನೀವು, $18 ಟ್ರಿಲಿಯನ್ ಎಕಾನಮಿ, ನಮ್ದು $4.25 ಟ್ರಿಲಿಯನ್ ಎಕಾನಮಿ. 4.23 ಇತ್ತು, ಕಡಿಮೆ ಆಗಿದೆ, ಈಗ $4.15 ಟ್ರಿಲಿಯನ್ ಇದೆ, 15 ಬಂದಿದೆ. ಬಿಕಾಸ್ ಆಫ್ ರುಪಿ ಮೌಲ್ಯ ಕುಸಿದಾಗ ಅದು ಕಡಿಮೆ ಆಗುತ್ತೆ. ಸೊ ಈ ತರ ಅದನ್ನ ನಾವು ಈಗ ಚೈನಾಗೆ ಯಾಕೆ ಇವತ್ತಿಗೆ ಹೋಲ್ಸಕ್ ಆಗಲ್ಲ ಅನ್ನೋದನ್ನ ನಾನು ಹೇಳಿದೆ. ಒಂದು ಅಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನೀವು ಮಾಡ್ಬೇಕಂದ್ರೆ ಮಾಡ್ಬೇಕು, ಕೋರ್ಟ್ಗೆ ಹೋಗೋ ಪ್ರಶ್ನೆ ಇರಲ್ಲ. ಈಗ ನಮ್ಮಲ್ಲಿ ಯಾವ್ದಾದ್ರು ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬಂದಾಗ ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಎಷ್ಟು ಅವ್ರಿಗೆ ಇದನ್ನ ಕೊಡ್ಬೇಕು, ಈ ತರದ ಅನೇಕ ಇಶ್ಯೂಸ್ ಇದೆ. ಅದು ಸರಿ ತಪ್ಪಿನ ಚರ್ಚೆಗಿಂತ ಭಾರತದಲ್ಲಿ ಡೆಮೋಕ್ರಸಿ ಇದೆ, ಭಾರತದ ಜನರು ಇನ್ನೂ ಆ ಮಟ್ಟಕ್ಕೆ ರೀಚ್ ಆಗಿಲ್ಲ. ಸೊ ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ನೋಡಿ, 4 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ನಾವು 141 ಕೋಟಿ ಜನ ಇದೀವಿ, 4 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, 9 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀವಿ, ರಿಟರ್ನ್ಸ್ ಫೈಲ್ ಮಾಡ್ತೀವಿ. ಸೊ ಇನ್ನು ನಮ್ಮಲ್ಲಿ ಆ ಒಂದು ಟ್ಯಾಕ್ಸ್ ಬೇಸ್ ವೈಡನ್ ಆಗ್ಬೇಕು, ಜನರ ಆದಾಯ ಇನ್ನೂ ಜಾಸ್ತಿ ಆಗ್ಬೇಕು. ಈ ತರದ ಇದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರಗಳು ಹಾಕೊಂಡಿದೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ, ಇದು ಯುರೋಪಿನ ವಿಚಾರಕ್ಕೆ ಬಂದಾಗ ನೀವು ನೋಡಿ ಹೆಂಗಾಗಿದೆ ಅಂತಂದ್ರೆ, ಈ ಹೊರ್ಮುಜ್ ಜಲಸಂಧಿಯಿಂದ ಆಗಿರೋಂಥ ಸಂದರ್ಭಗಳಲ್ಲಿ ಈಗ 18.4 ಮಿಲಿಯನ್ ಬ್ಯಾರಲ್ ಒಂದು ಪ್ರತಿದಿನ ಅಲ್ಲಿಂದ ಏನ್ ನಮ್ಗೆ ಲಾಸ್ ಆಗ್ತಾ ಇರೋದು ನಮ್ಗೆ. ಹಾಗೇನೆ $100 ದಾಟ್ಬಿಟ್ಟಿದೆ ಇವತ್ತು ನಮ್ದು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್. ಹಾಗೇನೆ LNG ನೀವು ನೋಡಿದ್ರೆ $25 per MMBTU, ಅಂದ್ರೆ ಬಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಸ್ ಅಷ್ಟು, $25 per MMBTU ಅಂದ್ರೆ ಬಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಸ್ ಅಷ್ಟು ಹೆಚ್ಚಾಗಿದೆ. ಸೊ ಇಷ್ಟೆಲ್ಲ ಆಗಿರುವಾಗ ಯಾವ್ಯಾವ ದೇಶಕ್ಕೆ ಜಾಸ್ತಿ ತೊಂದರೆ ಆಗಿದೆ ಅಂತಂದ್ರೆ, ಹೆಚ್ಚು ತೊಂದರೆ ಆಗಿರೋದು ಏಷ್ಯಾದ ರಾಷ್ಟ್ರಗಳಿಗೆ. ಬಿಕಾಸ್ ಅಲ್ಲಿ 84% ಕ್ರೂಡ್ ಆಯಿಲ್ ಇರಲ್ಲ, ಆ ಕಡೆಯಿಂದ
ಹೊರ್ಮುಜ್ ಜಲಸಂಧಿಯಿಂದ ಬರ್ತಾ ಇತ್ತು. ಅದು ಏಷ್ಯಾಗೆ ಹೆಚ್ಚು ಅನುಕೂಲ ಆಗಿತ್ತು. ಹಂಗಾಗಿ ಅವ್ರಿಗೆ ಹೆಚ್ಚು ತೊಂದರೆ ಆಗಿದೆ. 80% LNG ಅಲ್ಲಿಂದ ಪಾಸ್ ಆಗ್ತಾ ಇತ್ತು. ಅದು ಏಷ್ಯಾದ ರಾಷ್ಟ್ರಗಳಿಗೆ ತೊಂದರೆ ಆಗಿದೆ. ಶ್ರೀಲಂಕಾಕ್ಕೆ ತೊಂದರೆ ಆಗಿದೆ, ಪಾಕಿಸ್ತಾನ್ಗೆ, ಬಾಂಗ್ಲಾದೇಶ್ಗೆ, ನಮ್ಮ ದೇಶಕ್ಕೂ ಆಗಿದೆ, ಫಿಲಿಪೈನ್ಸ್ಗೂ ಆಗಿದೆ. ಅಲ್ಲೆಲ್ಲವೂ ಫ್ಯೂಯಲ್ ಶಾರ್ಟೇಜಸ್ ಆಗ್ತಾ ಇದೆ. ಹಂಗಂತ ಯುರೋಪ್ ಎಲ್ಲ ಸೇಫಾ ಅಂತಂದ್ರೆ ಯುರೋಪ್ ಕೂಡ ಸೇಫ್ ಆಗಿಲ್ಲ. ಒಂದು ವರದಿ ಕ್ಲಿಯರ್ ಆಗಿ ಹೇಳುತ್ತೆ. ಉರ್ಸುಲಾ ವೋನ್ ಡೇರ್ ಲಯನ್ ಅನ್ನುವಂಥವ್ರು ಒಂದು ವರದಿಯನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಪ್ರತಿ ದಿನ ಈ ಯುದ್ಧದ ಕಾರಣಕ್ಕಾಗಿ ನಮ್ಗೆ ಹೊರ್ಮುಜ್ ಜಲಸಂಧಿಯ ಡಿಸ್ರಪ್ಷನ್ ಕಾರಣಕ್ಕಾಗಿ ಪ್ರತಿ ದಿನ 500 ಮಿಲಿಯನ್ ಪೌಂಡ್ ನಮ್ಗೆ ನಷ್ಟ ಆಗ್ತದೆ ಯುರೋಪಿಯನ್ ಯೂನಿಯನ್ಗೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಅಲ್ಲಿ ಕೂಡ ಮಾರುಕಟ್ಟೆಯ ಬೆಲೆಗಳು ನೀವು ಗಮನಿಸಿದ್ರೆ ಅಲ್ಲಿ ಕೂಡ $10 ಇಂದ $12 ವರೆಗೂ LNG ಬೆಲೆಗಳು ಹೆಚ್ಚಾಗಿದೆ. ಹಾಗೇನೆ ಅವಾಗ್ಲೇ ಹೇಳಿದೆ ನಾನು, ಕ್ರೈಸಿಸ್ಗೆ ಮುಂಚೆ ಏನಿತ್ತು ಇವಾಗ ಅದರದ್ದು ಆಲ್ಮೋಸ್ಟ್ ಡಬಲ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ. ಸೊ ಹಂಗಾಗಿ ಎಲ್ಲ ವಿಶ್ವದ ಎಲ್ಲ ಕಡೆ ಇದು ಸಮಸ್ಯೆ ಇದೆ. ಭಾರತಕ್ಕೆ ಮಾತ್ರ ಸಮಸ್ಯೆ ಆಗಿದೆ ಅಂತಲ್ಲ, ನಾವು ಇನ್ನಷ್ಟು ಸದೃಢರಾಗಬೇಕು ಅನ್ನೋದನ್ನು ಇದು ತೋರಿಸುತ್ತೆ. ನಾನು ಹಂಗಂತ ನಾವೆಲ್ಲವೂ ಪರ್ಫೆಕ್ಟ್ ಆಗಿದೀವಿ ಅಂತಾನು ಹೇಳಲ್ಲ. ಇದು ನಮ್ಗೆ ಇನ್ನೊಂದು ಚಾಲೆಂಜಸ್ ಬಂದಾಗ ನೀವು ನೋಡಿ, ಯಾವಾಗ ನಮ್ಗೆ ರಷ್ಯಾದವರು ಕ್ರೊನೋಜೆನಿಕ್ ಎಂಜಿನ್ಸ್ ಕೊಡಲ್ಲ ಅಂತ ಹೇಳಿದ್ರು, ಭಾರತ ಆಗ ಕ್ರೊನೋಜೆನಿಕ್ ಎಂಜಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಎಂಜಿನ್ಸ್ ಕೊಡಲ್ಲ ಅಂತ ಹೇಳಿದ್ರು, ಭಾರತ ಆಗ ಕ್ರೊನೋಜೆನಿಕ್ ಎಂಜಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅಮೆರಿಕ ಅವ್ರು ಸೂಪರ್ ಕಂಪ್ಯೂಟರ್ಸ್ ಕೊಡ್ಲಿಲ್ಲ ಒಂದ್ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ, ಅವ್ರು ಕೊಡಲ್ಲ ಅಂದ್ರೆ ಅವಾಗ ಇವಾಗ ಭಾರತ ನೋಡಿ ಸೂಪರ್ ಕಂಪ್ಯೂಟರ್ ಅವ್ರಿಗೆ ನಾವು ಮಾರ್ತಾ ಇದೀವಿ. ನೀವು 5 ದಿನ ನಾವೇನಾದ್ರೂ ವರ್ಕ್ ಮಾಡ್ತಾ ಇದ್ರೆ ಆಫೀಸ್ಗೆ ಹೋಗಿ 1 ದಿನ ಇಲ್ಲ 2 ದಿನ ರೆಡ್ಯೂಸ್ ಮಾಡ್ಬೋದು. ಪೂರ್ತಿಯಾಗಿ ಮಾಡೋದು ಅಂತಲ್ಲ, ಎಲ್ಲೆಲ್ಲಿ ಬೇರೆ ದೇರ್ ಇಸ್ ಎ ಪಾಸಿಬಿಲಿಟಿ ಅವುಗಳನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾಗ್ಲಿ. ಎಲ್ಲವನ್ನ ಮತ್ತೆ ನಾವು ಕೋವಿಡ್ ದಿನಗಳನ್ನ ನೆನಪಿಸ್ಕೊಳ್ಳೋದು ಸರಿಯಲ್ಲ, ಅದು ಆಗೋದು ಇಲ್ಲ, ಲಾಕ್ಡೌನು ಆಗಲ್ಲ. ಮತ್ತೆ ಇನ್ನೇನಂದ್ರೆ ಇಲ್ಲಿ ಇನ್ನೊಂದು ವಿಚಾರನ ಹೇಳಿ ಯಾಕೆ ಇದು ಇಷ್ಟೊಂದು ಗಂಭೀರ ಪರಿಸ್ಥಿತಿ ಅಂತ ನಾನು ನಿಮ್ಗೆ ಇನ್ನೊಂದು ಅಂಕಿಅಂಶ ಸಮೇತ ಹೇಳ್ಬೇಕು. ಪ್ಲೀಸ್ ಹೇಳಿ ಸರ್. ವಿಶ್ವದಲ್ಲಿ ಏನಂದ್ರೆ ಇವಾಗ ನಾವು ಇಡೀ ವಿಶ್ವದಲ್ಲಿ ಎನರ್ಜಿಗಾಗಿ ಅಂದ್ರೆ ಏನು ಈ ಫಾಸಿಲ್ ಫ್ಯೂಲ್ಸ್ನೆಲ್ಲ ಬಳಸ್ಕೊಂಡು ಒಟ್ಟಾರೆಯಾಗಿ ಎನರ್ಜಿ ಮೇಲೆ 4 ಟ್ರಿಲಿಯನ್ ಖರ್ಚು ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ಪ್ರತಿ ವರ್ಷ ಈ ತರನೇ ಈ ಪ್ರೈಸಸ್ ಹಿಂಗೆ ಜಾಸ್ತಿ ಆದ್ರೆ, ಅರ್ಥ ಆಗ್ತಾ ಇದೆಯಾ, ಈ ಪ್ರೈಸಸ್ ಹಿಂಗೆ ಜಾಸ್ತಿ ಆದ್ರೆ ಇದ್ರದ್ದು ಡಬಲ್ ಆಗತ್ತೆ ಅನ್ನೋಂಥದ್ದು. ಅಂದ್ರೆ ನಿಮ್ಗೆ 1 ಟ್ರಿಲಿಯನ್ ಇದ್ರೆ ಅದು 2 ಟ್ರಿಲಿಯನ್ ಆಗ್ತಾ ಇದೆ. ಈಗ 4 ಟ್ರಿಲಿಯನ್ ಇರೋದ್ರಿಂದ 8 ಟ್ರಿಲಿಯನ್ ಆಗೋಂತ ಲಕ್ಷಣ ಬರೀ ಅದೊಂದಕ್ಕೆ ಅಂತ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕಿಲ್ಲಿ. ಈಗ ನಾವೆಲ್ಲರೂ ಏನಂತಂದ್ರೆ ಕ್ಲೈಮೇಟ್ ಚೇಂಜ್ ಅನ್ನೋದು ನಿಜ. ಬೆಂಗಳೂರು ಯಾವತ್ತು ಇಷ್ಟೊಂದು ಬಿಸಿಯಿಂದ ಕೂಡಿರ್ಲಿಲ್ಲ, ಇಷ್ಟೊಂದು ಹ್ಯೂಮಿಡಿಟಿ ಇರ್ಲಿಲ್ಲ ನಮ್ಮಲ್ಲಿ. ನಾವು ಒಂಥರ ಏರ್ ಕಂಡೀಷನ್ ಸಿಟಿ ಅಂತಾನೆ ಎಷ್ಟೋ ಸರಿ ಹೇಳ್ಕೊಳ್ತಾ ಇದ್ದುಂಟು. ಅಷ್ಟು ಚೆನ್ನಾಗಿದ್ದಂತ ವಾತಾವರಣ ಇತ್ತು. ಇವತ್ತೇನಾಗಿದೆ, ಕ್ಲೈಮೇಟ್ ಚೇಂಜ್ ನಿಜ ಆಗಿದೆ. ಅದು ಯಾವ ಮಟ್ಟಕ್ಕೆ ಅಂತಂದ್ರೆ, ಈಗ ಎಲ್ಲ ರಾಷ್ಟ್ರಗಳು ಸೇರಿ ಇಲ್ಲ ನಾವೊಂದು ನೆಟ್ ಝೀರೋ ಎನರ್ಜಿ ಸಿಸ್ಟಮ್ ನ ತರಬೇಕು, ಅದಕ್ಕೊಂದು $3.5 ಟ್ರಿಲಿಯನ್ ನಾವು ಖರ್ಚು ಮಾಡ್ಬೇಕು ಅನ್ನುವಂಥದ್ದು ಎಲ್ಲ ಪ್ಲಾನ್ ಮಾಡ್ತಾ ಇದ್ರು. ಅಂದ್ರೆ 2050 ನಾವು $3.5 ಟ್ರಿಲಿಯನ್ ಖರ್ಚು ಮಾಡ್ಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಅಂದ್ರೆ ಮುಂಚೆ ಅದು ನಾವು $2 ಟ್ರಿಲಿಯನ್ ಯೋಚನೆ ಮಾಡಿದ್ರು, ಈಗ $3.5 ಟ್ರಿಲಿಯನ್ ಬೇಕಾಗತ್ತೆ ಬಿಕಾಸ್ ಆಫ್ ದಿಸ್ ಪ್ರೈಸ್ ಹೈಕ್ ಇನ್ ದಿ ಎನರ್ಜಿ. ಸೊ ಈ ತರದ ವ್ಯವಸ್ಥೆ ಇರುವಾಗ, ಇಂಥದೊಂದು ಸನ್ನಿವೇಶ ಇರುವಾಗ, ಒಂದ್ ವೇಳೆ ಹೊರ್ಮುಜ್ ಜಲಸಂಧಿಯ ಸಮಸ್ಯೆ ಬಗೆಹರಿದ್ರೆ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಅನುಕೂಲ ಆಗತ್ತೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಯಾಕಂದ್ರೆ ಇದು ನಮಗೂ ಅನುಕೂಲ ಆಗುತ್ತೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಇನ್ನು ನೀವು ಆಫ್ರಿಕಾದ ಅನೇಕ ರಾಷ್ಟ್ರಗಳಿಗೆ ಈ ಸಮಸ್ಯೆಗಳು ಎಷ್ಟೊಂದು ತಂದೊಡ್ಡಿದೆ, ಅಲ್ಲಿ ಎಷ್ಟು ಬೆಲೆ ಹೆಚ್ಚಳ ಆಗಿದೆ, ಇವೆಲ್ಲವನ್ನ ನಾವು ಕುಲಂಕುಷವಾಗಿ ಒಂದೊಂದನ್ನೇ ತೆಗೆದು ನೋಡಿದ್ರೆ ಈವನ್ ಅದು ಇನ್ನಷ್ಟು ನಮ್ಗೆ ಆಘಾತ ಉಂಟು ಮಾಡುತ್ತೆ. ಹಂಗಾಗಿ ಏನಂದ್ರೆ ಮಾನವೀಯತೆ ದೃಷ್ಟಿಯಿಂದ ಹೊರ್ಮುಜ್ ಜಲಸಂಧಿ ಇವತ್ತೇನು ದಿಗ್ಬಂಧನ ಇದೆ, ಅದು ಎಲ್ಲ ರಾಷ್ಟ್ರಗಳು ಸೇರಿ ಅದನ್ನ ಇದು ಕ್ಲಿಯರ್ ಮಾಡ್ಲಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ನೋಡುವ ಅಂಶ. ಇನ್ನ ನಾವ್ ಇದನ್ನ ನೋಡಿದ್ರೆ, ನೀವು ಯಾವುದು ಈಗ ಕೋವಿಡ್ ತರದ ಲಾಕ್ ಡೌನ್ ಅನ್ನುವಂಥದ್ದು ಬಹುಶಃ ಅದು ಅತಿರೇಕದ ಅಥವಾ ಅತಿ ವರ್ಣ ರಂಜಿತವಾದಂತ ಹೇಳಿಕೆ ಅದು. ಯಾಕಂದ್ರೆ ಆ ತರದ ಸ್ಥಿತಿ ಭಾರತದಲ್ಲಿ ಇವತ್ತಿಲ್ಲ. ಇವತ್ತೂ IMF ಹೇಳೋದೇನು ಅಂತಂದ್ರೆ, ಲೀಡಿಂಗ್ ಎಕಾನಮೀಸ್ ಅಲ್ಲಿ ಇವತ್ತು ಎಮರ್ಜಿಂಗ್ ಎಕಾನಮೀಸ್ ಅಲ್ಲಿ ಗ್ರೋತ್ ರೇಟ್ ಕಡಿಮೆ ಆಗ್ಬೋದು, 0.4% ಅಷ್ಟು. 7.2% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ 6.7% ಅಷ್ಟು ಗ್ರೋತ್ ಆಗಬಹುದು ಅನ್ನುವಂಥದ್ದನ್ನ ಇವನ್ IMF ಕೂಡ ಕಡಿಮೆ ಆಗ್ಬೋದು, 0.4% ಅಷ್ಟು. 7.2% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ 6.7% ಅಷ್ಟು ಗ್ರೋತ್ ಆಗಬಹುದು ಅನ್ನುವಂಥದ್ದನ್ನ ಇವನ್ IMF ಕೂಡ ಹೇಳುತ್ತೆ. ಸೊ ಹಿಂಗಿರುವಾಗ ಆತಂಕಗೊಳಗಾಗೋದು ಬೇಡ. ಎಲ್ಲೆಲ್ಲಿ ನಮಗೆ ಸಾಧ್ಯ ಇದೆ ಅಲ್ಲಲ್ಲಿ ಒಂದಷ್ಟು ಪ್ರಯತ್ನ ಪಡೋಣ. ಮಿಕ್ಕದ್ದು ಸರ್ಕಾರದ್ದು ಕೆಲಸ ಇದೆ. ಸರ್ಕಾರದ ಕೆಲಸ ಇಲ್ವಾ ಬರೀ ನಾವು ಮಾತ್ರ ಫಾಲೋ ಮಾಡೋದಾ ಅಂತಲ್ಲ, ಸರ್ಕಾರ ಕೂಡ ಇದಕ್ಕೆ ಅನೇಕ ಸುಧಾರಣೆಗಳನ್ನ ತರಬೇಕಾಗತ್ತೆ.
ಅವರು ಎಷ್ಟು ರಿಫಾರ್ಮ್ಸ್ ಎಲ್ಲ ಮಾಡ್ಬೋದು ಈ ಸಂದರ್ಭದಲ್ಲಿ. ಈಗ ನಾವೇನೋ ಬಯೋಫ್ಯೂಲ್ಸ್ ಯೂಸ್ ಮಾಡ್ಬೋದು ಅಂತ ಅನ್ನೋದ್ರೆ, ಅಥವಾ ಕಂಪೋಸ್ಟ್ ಯೂಸ್ ಮಾಡ್ಬೋದು ಅನ್ನೋದಾದ್ರೆ, ಅದಕ್ಕೆ ಅವ್ರು ಏನ್ ಸುಧಾರಣೆ ತರ್ತಾರೆ, ಏನ್ ಇನ್ಸೆಂಟಿವ್ಸ್ ಜನಕ್ಕೆ ಕೊಟ್ಟು ಅದರಿಂದ ಬದಲಾವಣೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡೋದು, ಆ ಘಟಕಗಳ ಸ್ಥಾಪನೆಗೆ ಅವ್ರು ಏನು ಅನುಕೂಲ, ಏನು ಯಾವ ಸುಧಾರಣೆ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದು. ಹಾಗೇನೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಯಾವ ರೀತಿಯಲ್ಲಿ ಸಬ್ಸಿಡೈಸ್ ಮಾಡಬಹುದು, ಈ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಯಾವ ರೀತಿ ಹೆಚ್ಚು ಮಾಡಬಹುದು, ಈ ತರದ ಎಲ್ಲಾ ಕ್ರಮಗಳನ್ನ ಅವರು ಕೈಗೊಳ್ಬೇಕಾಗುತ್ತೆ.